ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ಚೆನ್ನಾಗಿದೆಯಮ್ಮ, ಸೂಪರ್. ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿದ್ದೀನಿ. ಟ್ರೆಡಿಷ್ನಲ್ ಆಗಿ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ಈ ವ್ಲಾಗಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾಲೆಜ್ನ ತಿಳ್ಕೊಬೇಕು ಅಂತಂದರೆ ಮೇಕಪ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ನನ್ನ ಸ್ಕಿನ್ ಟೈಪ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ನಾನು ಮೇಕಪ್ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲರಿಗೂ ಸ್ಟೆಪ್ಸು ಸೇಮೇ ಇರುತ್ತೆ, ಬಟ್ ಲೈಕ್ ಫೌಂಡೇಶನ್ ಸೆಲೆಕ್ಷನ್ಸ್ ಆಗಿರ್ಬೋದು, ಇದು ಚೇಂಜಸ್ ಇರುತ್ತೆ ಅಷ್ಟೇ ಅಂತ ಹೇಳ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೆಲ್ಫ್ ಮೇಕಪ್. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸೆಲ್ಫ್ ಮೇಕಪ್ನ ನಾವು ಹೇಗೆ ಮಾಡ್ಕೊಳ್ಬೋದು, ಸೆಲ್ಫ್ ಮೇಕಪ್ ಕ್ಲಾಸ್ ಸಹ ನಾನು ತಗೊಳ್ತೀನಿ. ಇವತ್ತು ನಾನು ಈ ವ್ಲಾಗಲ್ಲಿ ಹೊಸದಾಗಿ ನನ್ನ ಮೇಲೆ ನಾನು ಮೇಕಪ್ ಮಾಡಿಕೊಂಡು ಮೇಕಪ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ಹೆಸರು ನಾನೇನು ಹಾಕಿಲ್ಲ, ನಿಮಗೆ ತೋರಿಸೇ ಬಿಡ್ತೀನಿ, ಯಾಕೆ ಡೌಟ್ ಅಲ್ವಾ. ಸೊ ನೋಡಿ, ಫೇಸಲ್ಲಿ ಏನೂ ಹಾಕಿಲ್ಲ, ಫೇಸ್ ಕಂಪ್ಲೀಟ್ ಕ್ಲಿಯರ್ ಇದೆ, ಏನು ಹಾಕಿಲ್ಲ ಇನ್ನು. ಇದು ನನ್ನ ಆ್ಯಕ್ಚುಯಲ್ ಸ್ಕಿನ್ ಟೋನ್ ಹೀಗೆ ಇರೋದು. ನನಗೂ ಸಹ ಮಾರ್ಕ್ಸ್ ಇದೆ ನೋಡಿ, ಫುಲ್ ಇದು ಪಿಂಪಲ್ ಆಗಿ ಪೋರ್ಸ್ ಆಗಿರೋಂಥ ಮಾರ್ಕ್ಸ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಸೈಡಲ್ಲಿ ಅಷ್ಟು ಮಾರ್ಕ್ಸ್ ಇಲ್ಲ, ಬಟ್ ಈ ಸೈಡ್ ನಂಗೆ ತುಂಬ ಮಾರ್ಕ್ಸ್ ಇದೆ. ನನಗೂ ಇದೆ ಮತ್ತು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ನೋಡೋಣ ನಾನು ಇವತ್ತು ಮೇಕಪ್ನ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅಂತ. ನೋಡಿದ್ರಲ್ಲ, ಸೊ ನೋ ಮೇಕಪ್ ಲುಕ್ ಹೀಗಿದೆ. ನೋ ಮೇಕಪ್ ಲುಕ್ ಮಾಡಿ ಅಂತ ಹೇಳ್ತಾರೆ, ನೋ ಮೇಕಪ್ ಲುಕ್ ಮಾಡಿದ್ರೆ ಹೀಗಿರುತ್ತೆ. ನೋ ಮೇಕಪ್ ಅಂದರೆ ಇದೇನೆ. ಸೊ ಇದಕ್ಕೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಲೆಟ್ಸ್ ಸ್ಟಾರ್ಟ್. ಫಸ್ಟು ನೀವೇನೇ ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಮೇಲೆ ಹೇರ್ಸ್ ಇರಬಾರ್ದು, ಕೂದಲಿರಬಾರ್ದು. ನಿಮ್ಮ ಮೇಕಪ್ಪು ಗ್ರೇ ಆಗೋದಕ್ಕೆ ಮತ್ತು ಬರ್ತಾ ಬರ್ತಾ ಬೂದಿ ಆಗ್ತಾ ಇದೆ, ಇದಕ್ಕೆಲ್ಲ ಬ್ಲ್ಯಾಕ್ ಆಗ್ತಾ ಇದೆ, ಇದಕ್ಕೆಲ್ಲ ಕಾರಣ ನಿಮ್ಮ ಫೇಸ್ ಮೇಲೆ ಇರುವಂಥ ಕೂದಲು. ಸೊ ಫಸ್ಟು ಕೂದಲನ್ನ ರಿಮೂವ್ ಮಾಡಿ, ನೀವು ಥ್ರೆಡಿಂಗಾರು ಮಾಡ್ಬೋದು, ಇಲ್ಲ ನಾನು ಥ್ರೆಡಿಂಗ್ ಮಾಡಲ್ಲ, ನಾನು ವ್ಯಾಕ್ಸ್ ಮಾಡಿಸ್ತೀನಿ, ವ್ಯಾಕ್ಸಾರು ಮಾಡಿಸ್ಕೊಡಿ, ಇಲ್ಲ ಅಂದರೆ ನಂತರ ರೇಸರ್ ಯೂಸ್ ಮಾಡ್ತೀನಿ ಅಂದರೆ ರೇಸರಾರು ಯೂಸ್ ಮಾಡಿ. ನಾನು ಇದನ್ನು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ರೇಸರ್ ಯೂಸ್ ಮಾಡ್ತಾ ಇದ್ದೀನಿ. ನನಗೇನು ಆ ಥರ ಫುಲ್ ದಪ್ಪ ಬಂದುಬಿಡುತ್ತೆ, ಈ ಥರ ಏನೂ ನನಗಾಗಿಲ್ಲ. ಸೊ ಹಾಗಾಗಿ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಫಸ್ಟು ಯಾವುದಾದ್ರೂ ಆಯಿತು, ಮಾಯ್ಶ್ಚರೈಸರ್ನ ತೊಗೊಂಡು ಒಂದು ಗುಡ್ ಕ್ವಾಂಟಿಟಿನಲ್ಲಿ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಡಿ. ಅಪ್ಲೈ ಮಾಡಿ ಎಲ್ಲೆಲ್ಲಿ ನಿಮ್ಗೆ ಹೇರ್ಸ್ ತೆಗಿಬೇಕು, ಎಲ್ಲೆಲ್ಲಿ ನಿಮ್ಗೆ ಹೇರ್ಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ಅಲ್ಲಲ್ಲಿ ಅಪ್ಲೈ ಮಾಡಿ. ಆಲ್ರೆಡಿ ಫೇಸ್ ಮೇಲೆ ಹೇರ್ಸ್ನ ತೆಗೆದಿರೋದ್ರಿಂದ ಅಷ್ಟು ಹೇರ್ಸ್ ಇಲ್ಲ ಫೇಸಲ್ಲಿ, ಬಟ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಅಪ್ಲೈ ಮಾಡಿಬಿಟ್ಟು ಸ್ಕಿನ್ನ ಸ್ವಲ್ಪ ಟೈಟ್ ಮಾಡಿ ಈ ಕೆಳಗಡೆ ತೊಗೊಂಬರ್ಬೇಕು, ಹೀಗೆ ಒಂದೇ ಸಲಿ ಅಷ್ಟೇ. ನಿಮ್ಗೆ ಏನು ಹೇರ್ಸ್ ಇರುತ್ತೆ ಅದು ಬಂದ್ಬಿಡೋದು. ಸ್ಕಿನ್ನ ಟೈಟ್ ಮಾಡಬೇಕು, ಡ್ರಾಗ್ ಮಾಡಬೇಕು. ಸೊ ಹೀಗೆ. ಸೊ ಏನಾದರೂ ಇದ್ದಿದ್ರೆ ಬಂದ್ಬಿಡುತ್ತೆ. ಸೊ ನೋಡೋದಲ್ಲ, ಈ ಥರ ಏನಾದರೂ ಇದ್ದಿದ್ರೆ ಬಂದ್ಬಿಡುತ್ತೆ. ಸೊ ಆಮೇಲೆ ಡ್ರೈ ಟಿಶ್ಯೂಯಿಂದ ವೈಪ್ ಮಾಡಿ, ಜಾಸ್ತಿ ಸ್ಕಿನ್ನ ಉಜ್ಜೋದಕ್ಕೆ ಹೋಗಬೇಡಿ, ಸ್ಕಿನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ಟ್ರೆಡಿಷ್ನಲ್ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿದ್ದೀನಿ, ಲಂಗ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಒಂದು ಯಾವುದಾರ ಆಗಿರ್ಬೋದು, ವೆಟ್ ಟಿಶ್ಯೂಯಿಂದ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಫೇಸ್ ಮೇಲೆ ತೂಡಿದರೆ ಮೇಕಪ್ ನೀಟಾಗಿ ಕೂರೋದಿಲ್ಲ. ಸೊ ಹಾಗಾಗಿ ಫೇಸ್ನ ನೀಟಾಗಿ ಕ್ಲೆನ್ಸಿಂಗ್ ಅಂತಾರೆ, ಇದನ್ನು ಕ್ಲೆನ್ಸಿಂಗ್ ಅಂತಾರೆ. ಕ್ಲೆನ್ಸ್ ಮಾಡಬೇಕು ನಿಮ್ಮ ಫೇಸ್ನ.
ಫೇಸ್ ಮೇಲೆ ಏನೂ ಇಲ್ಲ, ಬಟ್ ಆದರೂ ಕ್ಲೆನ್ಸ್ ಮಾಡೋ ಜವಾಬ್ದಾರಿ ನಮ್ಮದು. ಸೊ ನೀವು ಫೇಸ್ಗೆ ಯಾವ ರೀತಿ ಮೇಂಟೈನ್ ಮಾಡ್ತೀರೋ ನಿಮ್ಮ ಇಯರ್ಸ್, ನೆಕ್ ಏರಿಯಾ ಇದೆಲ್ಲದನ್ನು ಅದೇ ರೀತಿ ಮೇಂಟೈನ್ ಮಾಡಬೇಕು. ಡಿಪೆಂಡಿಂಗ್ ಆನ್ ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಡ್ರೈ ಆಗಿದ್ದರೆ ನೀವು ಆಯಿಲ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲ ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್ ಅಂತ ಅಂದರೆ ನೀವು ಆಯಿಲ್ ಕಂಟೆಂಟ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಕಾಂಬಿನೇಷನ್ ಡಿಪೆಂಡ್ಸ್ ಆನ್ ಅವ್ರ ಸ್ಕಿನ್ ಟೈಪು, ಅವ್ರ ಫೇಸಲ್ಲಿ ಎಷ್ಟು ಆಯಿಲ್ ಇದೆ ಅನ್ನೋದ್ರ ಮೇಲೆ ಆಯಿಲ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ 24K ಗೋಲ್ಡ್ ಬ್ಯೂಟಿ ಆಯಿಲ್ನ ಪಿಲ್ಗ್ರಿಮ್ದು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಇದನ್ನು ನನ್ನ ಫೇಸಿಗೆ ಫಸ್ಟ್ ಸ್ಟೆಪ್ನ ಯೂಸ್ ಮಾಡ್ತಾ ಇರೋದು. ಸೊ ಜಸ್ಟ್ 1 or 2 ಡ್ರಾಪ್ ಹಾಕ್ತೀನಿ ಅಷ್ಟೇ, ಯಾಕೆಂದರೆ ನಂದು ಕಾಂಬಿನೇಷನ್ ಸ್ಕಿನ್ನು, ನಾಟ್ ಟೂ ಆಯಿಲಿ ನಾಟ್ ಟೂ ಡ್ರೈ ಇರೋದ್ರಿಂದ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಜಸ್ಟ್ 1 or 2 ಡ್ರಾಪ್ಸ್ ಅಷ್ಟೇ, ಜಾಸ್ತಿ ಆ್ಯಡ್ ಮಾಡ್ತಾ ಇಲ್ಲ. ಇದನ್ನ ಆ್ಯಡ್ ಫೇಸಲ್ಲಿ ಎಂಬ್ರಿಯಾಲಿಸ್ನ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ, ಮಾಯ್ಶ್ಚರೈಸರು. ಸೊ ಇವತ್ತು ನಾನು ಸಿಟಾಫಿಲ್ನ ಯೂಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಸಿಟಾಫಿಲಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಯಾವತ್ತೂ ನೀವೇನಾದರೂ ಮೇಕಪ್ನ ಯೂಸ್ ಮಾಡ್ತಾ ಇದ್ರೆ ಸ್ಪ್ಯಾಚುಲಾ ಯೂಸ್ ಮಾಡಿದ್ರೆ ಬೆಸ್ಟು. ಸ್ಪ್ಯಾಚುಲಾ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ರೀತಿ ಹಾಳಾಗಲ್ಲ, ನೀಟಾಗಿರುತ್ತೆ, ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಕ್ವಾಂಟಿಟಿ, ನನಗೆ ಬೇಕಾಗಿರೋ ಕ್ವಾಂಟಿಟಿ ಎಷ್ಟು ನಾನು ತೊಗೊಳ್ತಾ ಇದ್ದೀನಿ, ಅದರಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ನಾನು ಕೈಯಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಕೈಯಲ್ಲಿ ಆಗಲ್ಲ ನನಗೆ ಅಂತ ಅಂದರೆ, ಕೈಯಲ್ಲಿ ಬೇಡ ಅಂತ ಅಂದರೆ ನೀವು ಈ ರೀತಿ ಸ್ಪ್ಯಾಚುಲಾ ಸ್ವಲ್ಪ ತಗೊಂಡು ಹೊತ್ತಿಗೆ, ಕಿವಿಗೆ ಎಲ್ಲ ಕಡೆನೂ ನೀಟಾಗಿ ಗುಡ್ ಕ್ವಾಂಟಿಟಿನಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ ಬ್ರಷಿಂದ ಅಂದರೆ ಯೂಸ್ ಮಾಡ್ತೀನಿ. ನಮ್ಗೆ ಆಲ್ರೆಡಿ ಬ್ರಷ್ ಯೂಸ್ ಮಾಡಿ ರೂಢಿ ಇರೋದ್ರಿಂದ ಫೇಸಿಗೆ ಅಬ್ಸರ್ವ್ ಮಾಡ್ಕೊಳ್ಬೇಕು. ಹಾಗಾಗಿ ನೀವು ಎವ್ರಿ ಸ್ಟೆಪ್ಸ್ನ 10 ಸೆಕೆಂಡ್ಸ್ನ ಬಿಡಬೇಕು. ಓಕೆನಾ? ಸೊ ನೆಕ್ಸ್ಟು ಪ್ರೈಮರ್ ಅನ್ನೋದು ಹೇಗೆ ಅಂತಂದರೆ, ಪ್ರೈಮರ್ ಇಟ್ಸ್ ಕಂಪಲ್ಸರಿ ಅಂತನೂ ಹೇಳ್ತಾರೆ. ಸೊ ಪ್ರೈಮರ್ ಇಲ್ದಲೇ ಮೇಕಪ್ ಮಾಡೋರು ಇದ್ದಾರೆ. ಪ್ರೈಮರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನಿಮಗೆ ಪೋರ್ಸ್ ಜಾಸ್ತಿ ಇತ್ತು ಅಂತ ಅಂದರೆ, ನಿಮಗೆ ಹೆವಿ ಮೇಕಪ್ ಮಾಡೋ ಅಂಥ ಸಂದರ್ಭ ಇದ್ದರೆ ಬ್ರೈಡಲ್ ಮೇಕಪ್ಸ್ಗೆ ಪ್ರೈಮರು ಅವಶ್ಯಕತೆ ತುಂಬ ಇದೆ. ಏಕೆ ಅಂತಂದರೆ ಸ್ಕಿನ್ ಬೇಸ್ನ ಅದು ಹೋಲ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಸಾಫ್ಟ್ ಲುಕ್ ಕೊಡಬೇಕಾಗತ್ತೆ. ಹೆವಿ ಮೇಕಪ್ ಅದ್ರ ಮೇಲೆ ತುಂಬಾ ನಾವು ಲೇಯರ್ಸ್ ಹಾಕೋದ್ರಿಂದ ಪ್ರೈಮರ್ ಬ್ರೈಡಲ್ ಮೇಕಪ್ಗೆ ತುಂಬಾ ಇಂಪಾರ್ಟೆಂಟು. ನೀವು ಸೆಲ್ಫ್ ಮೇಕಪ್ಪಲ್ಲಿ ನಿಮಗೆ ಪೋರ್ಸ್ ಜಾಸ್ತಿ ಇಲ್ಲ, ನನಗೆ ಇಲ್ಲ ಅಂತಂದರೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗೇ ಇದೆ ನೋಡಿ, ನನ್ನ ಈ ಥರ ಸ್ಕಿನ್ ಇದ್ದರೆ ಏನೂ ಪೋರ್ಸ್ ಇರಲ್ಲ. ಪೋರ್ಸ್ ಅಂತಂದರೆ ತೂತ ಇರುತ್ತಲ್ಲ, ಅದು ಆ ಥರ ಏನಿಲ್ಲ, ನಾನು ಚೆನ್ನಾಗಿದೆ ಅಂತ ಅಂದರೆ ನೀವು ಪ್ರೈಮರ್ನ ಹಾಕೋ ಅವಶ್ಯಕತೆ ಇಲ್ಲ. ಶಾಕ್ ಆಗ್ತಾ ಇದೆಯಾ? ಹೌದು, ನೀವು ಪ್ರೈಮರ್ ಹಾಕಬೇಕು ಅಂತಂದರೆ ನಿಮ್ಮ ಮುಖದಲ್ಲಿ ಪೋರ್ಸ್ ಇದ್ದರೆ ಪ್ರೈಮರ್ ಯೂಸ್ ಮಾಡಬೇಕು. ನನ್ನ ಈ ಪಾರ್ಟಲ್ಲಿ ನನಗೆ ಪೋರ್ಸ್ ಇದೆ, ಓಕೆನಾ? ಸೊ ಹಾಗಾಗಿ ನಾನು ಪ್ರೈಮರ್ನ ಈ ಪಾರ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಈ ಪಾರ್ಟಲ್ಲಿ ಸ್ವಲ್ಪ ಈ ಪಾರ್ಟಲ್ಲಿ ಯೂಸ್ ಮಾಡ್ತಾರೆ, ಈಗ ಕ್ರೀಸ್ ನಂಗೆ ಜಾಸ್ತಿ ಬರೋದ್ರಿಂದ ಈ ಪಾರ್ಟಲ್ಲಿ, ಮತ್ತು ಇಲ್ಲಿ ಸ್ವಲ್ಪ ಲೈಟಾಗಿ ಪೋರ್ಸ್ ಇದೆ ಈ ಪಾರ್ಟಲ್ಲಿ, ಅಷ್ಟೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದು ಬಿತ್ತು ಅಂತ ಅಂದರೆ ಅದು ಎಷ್ಟು ನಾನು ಯೂಸ್ ಮಾಡ್ತಾ ಇರೋದು ಫಾರೆವರ್ 52 ಪ್ರೈಮರ್, ಡೈಲಿ ಲೈಫ್ ಮಾಯ್ಶ್ಚರೈಸ್ ಬೇಸ್ ಪ್ರೀ ಮೇಕಪ್ ಫಾರೆವರ್ 52 ಇದು. ಸೊ ಇನ್ನು ಬೇರೆ ಬೇರೆ ಪ್ರೈಮರ್ಸ್ಗಳಿದೆ, ನಿಮಗೆ ತೋರಿಸ್ತೀನಿ. ನಾನು ಇದನ್ನ ಜಸ್ಟ್ ಒಂದೇ ಒಂದು ಡ್ರಾಪ್ ತೊಗೊಂಡಿದ್ದೀನಿ, ಹಾಕ್ತೀನಿ. ನೀವೇನಾದ್ರು ಪ್ರೈಮರ್ನ ಬ್ರಷಲ್ಲಿ ಹಾಕಿದೆ ಅಂತ ಅಂದ್ಕೊಳ್ರಿ,
ನೀವು 1 ಡ್ರಾಪ್ ಏನಾದರೂ ಇದಕ್ಕೆ ಹಾಕಿದ್ರೆ ಬ್ರಷ್ ತೊಗೊಂಡ್ಬಿಡುತ್ತೆ ಫುಲ್ಲು ಪ್ರೈಮರ್ನ. ಸೊ ಹಾಗಾಗಿ ನಾನು ಹ್ಯಾಂಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಇನ್ನೊಂದು ಸ್ವಲ್ಪ ಅದೇ ಕ್ವಾಂಟಿಟಿ, ಇನ್ನೊಂದು ಸ್ವಲ್ಪ ಏನು 1 ಡ್ರಾಪ್ ತೊಗೊಂಡಲ್ಲ ಅದೇ 1 ಡ್ರಾಪಲ್ಲೇ ನನಗೆ ಎಲ್ಲೆಲ್ಲಿ ಬೇಕು ಅಂತ ಸುಮ್ಮನೆ ಹಿಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ರೈಮರ್ ಏನು ಯೂಸ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಪ್ರೈಮರ್ ನಿಮ್ಗೆ ಎಲ್ಲೆಲ್ಲಿ ಪೋರ್ಸ್ ಇರುತ್ತೆ ಆ ಪ್ಲೇಸ್ ಆ ಏರಿಯಾ ಮಾತ್ರ ನೀವು ಪ್ರೈಮರ್ ಹಾಕಿದ್ರೆ ಸಾಕು. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೈಮರ್ ಇದೆ. ಸೊ ಪ್ರೈಮರ್ ಆಯಿತು. ನಾನು ಹೇಳ್ದಂಗೆ 10 ಸೆಕೆಂಡ್ಸ್ ಬಿಡಿ ಇಷ್ಟೇನಪ್ಪ ಅಂತ ಅಂದರೆ ನೆಕ್ಸ್ಟು ನಾವು ಹೋಗೋದು ಕರೆಕ್ಟರ್ಗೆ ಹೋಗೋಣ. ಫಾರ್ ಎವರ್ 52ದು ಕರೆಕ್ಟರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಕರೆಕ್ಟರ್ನ ತುಂಬಾ ಇದೆ. ಡರ್ಮಾಗಿದೆ, ಮ್ಯಾಕ್ ಇದೆ, ಭಾಳ ಇದೆ. ನಿಮ್ಗೆ ಯಾವ್ದು ತೊಗೊಳ್ಬೇಕು ಅನಿಸುತ್ತೋ ಅದು ತೊಗೊಳ್ಳಿ. ಇದು ಬಂದ್ಬಿಟ್ಟು ಇದೊಂದು 4000 ಏನೋ ಇದೆ, ಅರೌಂಡ್ 4000 ಇದೆ. ನೀವು ಇದರಲ್ಲಿ ಕಲರ್ಸ್ನ ಇದರಲ್ಲಿ ನನಗೆ ಆ್ಯಕ್ಚುಲಿ 16 ಕಲರ್ಸ್ ಇದೆ. 16 ಕಲರ್ ಇದೆ. ತುಂಬ ಯೂಸ್ ಮಾಡಿದ್ದೀನಿ. 16 ಕಲರ್ ಇದೆ. ಬರೀ 3 ಕಲರ್ಸ್ ಇರೋವಂಥದ್ದು ಸಹ ಸಿಗುತ್ತೆ. 700 800ಗೆಲ್ಲ ಸಿಗುತ್ತೆ. ನಿಮ್ಮ ಸ್ಕಿನ್ ಟೋನಿಗೆ ಅದು ತೊಗೊಂಡ್ರೆ ಸಾಕು ಅಂತ ನನಗೆ ಅನಿಸುತ್ತೆ. ಸೊ ಇದನ್ನೇನಾದ್ರು ನಿಮ್ಮ ಬ್ರೈಡಲ್ ಮೇಕಪ್ ಬೇಕು ಅಂತಂದರೆ ಕಲರ್ಸ್ನ ಯೂಸ್ ಮಾಡಿದ್ರೆ ಬೆಸ್ಟು. ಇಲ್ಲ ಅಂತಂದರೆ ಒಂದು 700 800 ಫಾರ್ ಎವರ್ 52ದೇ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅದು ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ನು ಸಹ ಚೆನ್ನಾಗಿಡುತ್ತೆ. ಓಕೆನಾ? ಈಗ ಕರೆಕ್ಟರ್ ಅಪ್ಲೈ ಮಾಡಿ. ಕರೆಕ್ಟರ್ ಏನು ಕೆಲಸ ಮಾಡುತ್ತೆ? ಕರೆಕ್ಟರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ ಟೋನ್ನ ಕರೆಕ್ಟ್ ಮಾಡುತ್ತೆ. ಸ್ಕಿನ್ ಟೋನ್ನ ಹೆಂಗೆ ಕರೆಕ್ಟ್ ಮಾಡುತ್ತೆ? ಸ್ಕಿನ್ ಟೋನ್ ನನಗಿಲ್ಲಿ ಬ್ಲ್ಯಾಕ್ ಇದೆ, ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಇಲ್ಲ, ಬ್ರೌನ್ ಆಗಿದೆ. ನನ್ನ ಸ್ಕಿನ್ ಟೋನ್ಗೂ ನನ್ನ ಕಣ್ಣು ಸುತ್ತ ಇರೋ ಕಲರು ಚೇಂಜ್ ಇದೆ, ಹೌದಾ? ಮತ್ತು ತುಟಿ ಕೆಳಗಡೆ ಇಲ್ಲಿ ಸ್ವಲ್ಪ ಸ್ಕಿನ್ನು ಒಂದೇ ಥರ ಈವನ್ ಆಗಿಲ್ಲ, ಅನ್ಇವನ್ ಆಗಿದೆ ಅಲ್ವಾ? ಸೊ ಸ್ಕಿನ್ನ ಈವನ್ ಮಾಡೋದಕ್ಕೆ ನಾವು ಕರೆಕ್ಟರ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ನಮ್ಮ ಸ್ಕಿನ್ನ ಒಂದೇ ರೀತಿ ಟೋನ್ ಹಾಕೋದಕ್ಕೆ, ಒಂದೇ ಶೇಡ್ ಬರಬೇಕು ಅಂತಂದರೆ ನಾವು ಕರೆಕ್ಟರ್ನ ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಪರ್ಪಲ್ ಕಲರ್ ಏನಕ್ಕೆ ಯೂಸ್ ಆಗುತ್ತೆ, ಗ್ರೀನ್ ಕಲರ್ ಏನಕ್ಕೆ ಯೂಸ್ ಆಗುತ್ತೆ, ಆರೆಂಜ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಅದಕ್ಕೆ ನೀವು ಬ್ರೈಡಲ್ ಮೇಕಪ್ನ ಕಲಿಬೇಕಾಗತ್ತೆ. ಇವಾಗ ಜಸ್ಟು ನಾನು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೇನಾದ್ರು ಈ ರೀತಿ ಲೈಕ್ ಡಾರ್ಕ್ ಸರ್ಕಲ್ಸು ಈ ರೀತಿ ಇದೆ ಅಂತಂದರೆ ಗೋ ವಿತ್ ಆರೆಂಜ್ ಕಲರ್ ಕರೆಕ್ಟರ್. ಆರೆಂಜ್ ಕಲರ್ ಯೂಸ್ ಮಾಡಿದ್ರೆ ಸಾಕು. ನಿಮ್ಗೇನಾದರೂ ರೆಡ್ ಪಿಂಪಲ್ ಇದೆ ಅಂತಂದರೆ, ರೆಡ್ ಪಿಂಪಲ್ ಇದೆ ಅಂತಂದರೆ ಗೋ ವಿತ್ ಗ್ರೀನ್ ಕಲರ್ ಕರೆಕ್ಟರ್. ಓಕೆನಾ? ಆರೆಂಜ್ ಫಾರ್ ಡಾರ್ಕ್ ಸರ್ಕಲ್ಸ್, ಗ್ರೀನ್ ಫಾರ್ ಪಿಂಪಲ್, ರೆಡ್ ಪಿಂಪಲ್ಸ್ಗೆ. ಓಕೆನಾ? ಇನ್ನು ಬೇರೆ ಕಲರ್ಸ್ ಎಲ್ಲ ಏನಕ್ಕೆ ಅಂತಂದ್ರೆ ನೀವು ಬ್ರೈಡಲ್ ಮೇಕಪ್ ಕಲಿತ್ರೆ ಬೆಸ್ಟು. ಸೊ ನನಗೆ ಪಿಂಪಲ್ ಇಲ್ಲ, ಟೆಚ್ಚು ಬರಬಾರ್ದಪ್ಪ ದೇವರೇ, ಪಿಂಪಲ್ ಬರಬಾರ್ದಪ್ಪ ದೇವರೇ, ಪಿಂಪಲ್ ಬರಬಾರ್ದಪ್ಪ. ಸೊ ನನ್ನ ಇದಕ್ಕೆ ನನಗೇನು ಬ್ಲ್ಯಾಕ್ ಏನಿದೆಯಲ್ಲ, ಬ್ಲ್ಯಾಕ್ನೆಸ್ನ ಕಡಿಮೆ ಮಾಡಿಕೊಂಡು ಈವನ್ ಸ್ಕಿನ್ ಮಾಡಬೇಕು. ಸೊ ಹಾಗಾಗಿ ನಾನು ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ಫೇಸು. ನೀವು ಬ್ರಷ್ ಎಲ್ಲಾರು ಯೂಸ್ ಮಾಡಿ. ಇಲ್ಲ ನನ್ನ ಹತ್ರ ಬ್ರಷ್ ಇಲ್ಲ ಅಂತ ಅಂದರೆ ನಾರ್ಮಲ್ ಹ್ಯಾಂಡ್ಸಲ್ಲಿ ಯೂಸ್ ಮಾಡ್ತೀರಾ ಅಂದರು ಇಟ್ಸ್ ಫೈನ್, ಯೂಸ್ ಮಾಡಿ. ನೋ ನೀಡ್ ಟು ಬರಿ. ಸೊ ಬ್ರಷಸಲ್ಲಿ ಇದೆ ಅಂದರೆ ನೀವು ಇದೇ ಕಲರ್ದೇ ಹಿಂಗೆ ಇರಬೇಕು ಬ್ರಷು, ಈ ಥರ ಫ್ಲ್ಯಾಟ್ ಆಗಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಬ್ರೈಡಲ್ ಮೇಕಪ್ಪಲ್ಲಿ ಫೈನ್. ಬ್ರೈಡಲ್ ಮೇಕಪ್ಪಲ್ಲಿ ಯಾವಾಗ ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ತುಂಬ ಪರ್ಫೆಕ್ಟ್ ಆಗಿರಬೇಕು ಅಂತಂದರೆ ಅದೇ ರೀತಿ ಬ್ರಷಸ್ನ ಯೂಸ್ ಮಾಡೋದು ಫೈನ್. ನೀವು ಪರ್ಸ್ನಲ್ ಯೂಸಿಗೆ ನೀವು ಸೆಟ್ ಆಫ್ ಬ್ರಷ್ ತೊಗೊಂಡು ಅದರಲ್ಲೇ ನಿಮಗೆ ಇದನ್ನು ಓಕೆ ಇದು ನಾನು ಐ ಶೇಡೋಗೆ ಯೂಸ್ ಮಾಡ್ತೀನಿ, ಇದು ನನ್ನ ಫೌಂಡೇಶನ್ಗೆ ಯೂಸ್ ಮಾಡ್ತೀನಿ, ಇದು ಕರೆಕ್ಟರ್ಗೆ ಯೂಸ್ ಮಾಡ್ತೀನಿ ಅಂತ ನೀವೇ ಒಂದು ಡಿವೈಡ್ ಮಾಡಿಕೊಂಡು ಒಂದು 7 to 8 ಬ್ರಷಸ್ನ ತೊಗೊಂಡು ಇಟ್ಕೊಂಡ್ರೆ ಸಾಕು. ಓಕೆ? ಸೊ ನೆಕ್ಸ್ಟು ಏನು ಹೇಳ್ತಾ ಇದ್ದೆ, ಬ್ಲೆಂಡರ್ನ ನೀಟಾಗಿ ವಾಶ್ ಮಾಡಿ ಈ ರೀತಿ ಇರಬೇಕು. ಬ್ಲೆಂಡರ್ನ ನೀವು ಸ್ಕ್ವೀಸ್ ಮಾಡಿದ್ರೆ ಈ ರೀತಿ ಇರಬೇಕು. ಓಕೆನಾ? ಸೊ ನೀರಲ್ಲಿ ವೆಟ್ ಮಾಡಿರಬೇಕು. ಬ್ಲೆಂಡರ್ನ ವೆಟ್ ಮಾಡಿ ನೀರನ್ನೆಲ್ಲ ತೆಗೆದಿರಬೇಕು. ಈಗಿರೋ ನೀರಿಲ್ಲ, ಬಟ್ ನೀರಾಗಿದೆ. ಓಕೆನಾ? ಇನ್ನೊಂದ್ಸಲ ನಾನು ಬೆಳೆಸ್ತಿದ್ದೆ, ಸ್ವಲ್ಪ ಹಿಂಗೆ ಮಾಡ್ಕೋಬೇಕು. ಸೊ ಅದರಲ್ಲಿರೋ ನೀರು ಎಲ್ಲ ಬಂದ್ಬಿಡುತ್ತೆ. ಸೊ ಚಿಕ್ಕದು ಇಟ್ಕೊಂಡಿದ್ದೀನಿ, ಇನ್ನೊಂದಕ್ಕೆ ಎಂಥರು ಬೇಕಾಗುತ್ತೆ ಅಂತ ಅದನ್ನು ಸಹ
ಮಾಡ್ಕೊಳ್ತೀನಿ. ಓಕೆ, ಸೊ ಈ ರೀತಿ ಬ್ಲೆಂಡರು ಈ ರೀತಿ ಇರಬೇಕು. ನೀರಲ್ಲಿ ನೀವು ತೊಳೆದ್ಬಿಟ್ಟು ವೆಟ್ ಆಗಿರಬೇಕು, ಡ್ರೈ ಇರಬಾರ್ದು. ಬ್ಲೆಂಡರು ಡ್ರೈ ಇದ್ದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಮೇಕಪ್ನ ಅದೇ ಬ್ಲೆಂಡರೇ ತೊಗೊಂಡ್ಬಿಡುತ್ತೆ. ವೆಟ್ಟಿದ ಏನಾಗುತ್ತೆ, ನಿಮ್ಮ ವೆಟ್ ಮಾಡ್ಕೊಂಡು ಮಾಡೋದ್ರಿಂದ ಮೇಕಪ್ ಸ್ಕಿನ್ ಮೇಲೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ ಅಂದರೆ ಡ್ರೈ ಇದ್ದರೆ ಫೌಂಡೇಶನ್ ಇದೇ ಹೀರ್ಕೊಂಡ್ಬಿಡುತ್ತೆ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆರೆಂಜ್ ಕಲರ್ ಕರೆಕ್ಟರ್, ಆರೆಂಜಲ್ಲೂ ಡಾರ್ಕ್ ಆರೆಂಜ್, ಲೈಟ್ ಆರೆಂಜ್ ಅಂತ 2 ಕಲರ್ ಬರುತ್ತೆ. ನಿಮ್ಮ ಸ್ಕಿನ್ ಟೋನ್, ನೀವೇನಾದ್ರು ಫೇರರ್ ಸ್ಕಿನ್ ಟೋನ್ ಇದ್ದೀರಾ ಅಂತಂದರೆ ಲೈಟ್ ಆರೆಂಜ್ನ ಯೂಸ್ ಮಾಡಿ. ಇಲ್ಲ ನಾನು ಡಾರ್ಕರ್ ಶೇಡ್ ಇದ್ದೀನಿ, ನನಗೆ ಡಾರ್ಕ್ ಸರ್ಕಲ್ಸ್ ತುಂಬ ಡಾರ್ಕ್ ಇದೆ ಅಂತಂದರೆ ಡಾರ್ಕರ್ ಶೇಡ್ ಆರೆಂಜ್ನ ಯೂಸ್ ಮಾಡಿ. ಓಕೆನಾ? ನಾನಿಲ್ಲಿ ಲೈಟರ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ, ನಂಗೆ ಲೈಟರ್ ಶೇಡ್ ಸಾಕು. ಓಕೆನಾ? ಸೊ ಈ ರೀತಿ ಆರೆಂಜ್ ಶೇಡ್ನ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಇದೆ ಅಂತ ಅನಿಸುತ್ತೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸ್ಕಿನ್ ಟೋನ್ನ, ಅನ್ಇವನ್ ಸ್ಕಿನ್ ಟೋನ್ನ ಈವನ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಕರೆಕ್ಟರ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೊತ್ತಕ್ಕ ನಿಮಗೆ ಆಯಿಲಿ ಥರ ಅನಿಸ್ತೈತೆ, ಏನಪ್ಪ ಇಷ್ಟೊಂದು ಆಯಿಲ್ ಕಾಣಿಸ್ತಿದೆ ಫೇಸಲ್ಲಿ ಅಂತ. ಇವಾಗ ನೀವು ಕ್ರೀಮ್ ಎಲ್ಲ ಹಾಕ್ತಾ ಇದ್ದೀರಲ್ಲ, ಅದು ನೀಟಾಗಿ ಬ್ಲೆಂಡ್ ಆಗಬೇಕು, ನೀಟಾಗಿ ಫೇಸಲ್ಲಿ ಹಿಡಿಬೇಕನ್ನ ಏನು ಮಾಡಬೇಕು, ಅದನ್ನ ಸ್ಕಿನ್ ಪ್ರಿಪ್ರೇಷನ್ ಆ ರೀತಿ ಮಾಡ್ಕೊಂಡಿರ್ಬೇಕು. ಓಕೆನಾ? ನೀವು ಮೊದಲೇ ಡ್ರೈ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫೇಸ್ ಏನಾಗ್ಬಿಡುತ್ತೆ, ಮೇಕಪ್ ಮಾಡಾದ್ಮೇಲೆ ಕೇಕಿ ಸ್ಟಾರ್ಟ್ ಆಗುತ್ತೆ. ಹೌದಾ? ಇಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಇದೆ, ಕೇಕಿ ಆಗುತ್ತೆ ಮೇಡಮ್, ನನಗೆ ಸಿಕ್ಕಾಬಟ್ಟೆ, ಏನು ಫೌಂಡೇಶನ್ ಹಾಕಿದ್ರು ಚೆನ್ನಾಗಿ ಬರಲ್ಲ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ. ಅವ್ರಿಗೇನು ಪ್ರಾಬ್ಲಮ್ ಇರುತ್ತೆ ಅಂದರೆ ಸ್ಕಿನ್ ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ ಅಂದರೆ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ಓಕೆನಾ? ಇದನ್ನ ಸ್ಕಿನ್ ಕರೆಕ್ಟರ್ ಅಂತ ಹೇಳ್ತಾರೆ. ನೋಸ್ ಮೇಲೆ ಏನಕ್ಕೆ ಹಾಕ್ತೇನೆ ಅಂದರೆ ನಂಗೆ ಇಲ್ಲಿ ಫೇರ್ ಇದೆ, ಈ ಪಾರ್ಟು ಅಂಡರ್ ಐ ಎಲ್ಲ ನನಗೆ ಸ್ವಲ್ಪ ಡಾರ್ಕ್ ಇದೆ. ಸೊ ಹಾಗಾಗಿ ನನಗೆ ಎಲ್ಲೆಲ್ಲಿ ಡಾರ್ಕ್ ಇದೆ ಅಂತ ಅನಿಸ್ತಿದ್ಯೋ ಅದು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಕತ್ತಿನ ಭಾಗಕ್ಕೂ ಸಹ ಈ ಪಾರ್ಟಲ್ಲಿ ನನಗೆ ಬ್ಲ್ಯಾಕ್ ಇದೆ. ಹೌದಾ? ಕಾಣಿಸ್ತಾ ಇದೆಯಾ? ಈ ಪಾರ್ಟು ಸೊ ನಾನು ಅಲ್ಲೆಲ್ಲ ಮಾತ್ರ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ ಬ್ಲೆಂಡು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೇಕು. ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಹಾರ್ಮ್ ಆಗಬಾರ್ದು, ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಓಕೆನಾ? ಹೀಗೆ ಹಿಂಗೆಲ್ಲ ಹೊಡಿಯೋದಕ್ಕೆ ಹೋಗ್ಬೇಡಿ. ನೀವು ಎಲ್ಲಿ ಆರೆಂಜ್ ಕರೆಕ್ಟರ್ ಹಾಕಿದ್ದೀರಾ ಅಲ್ಲಿ ಮಾತ್ರ ಲೈಟಾಗಿ ಇಷ್ಟು ಲೈಟಾಗಿ ಜಸ್ಟ್ ಸಿಂಪಲಾಗಿ, ಪ್ರೆಷರ್ ಜಾಸ್ತಿ ಇರಬಾರ್ದು. ಪ್ರೆಷರ್ ಕಾಣಿಸ್ತಾ ಇದೆಯಾ? ಜಸ್ಟ್ ಇಷ್ಟಷ್ಟೇ, ಪ್ರೆಷರ್ ಇರಬಾರ್ದು. ಸೊ ಲೈಟಾಗಿ ಈ ಥರ ಮಾಡ್ಕೊಳ್ಳಿ. ನಂಗೆ ಮಿರರ್ ಸ್ವಲ್ಪ ದೂರ ಇರೋದ್ರಿಂದ ಹತ್ರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಆರೆಂಜ್ ಕರೆಕ್ಟರ್ನ ಅಪ್ಲೈ ಮಾಡಿದ್ಮೇಲೆ ಇನ್ನು ಆರೆಂಜ್ ಇಷ್ಟು ಥರ ಕಾಣಿಸ್ತಾ ಇದೆಯಾ? ಸೊ ಆರೆಂಜ್ ಕರೆಕ್ಟರ್ ಆದಮೇಲೆ ಆ್ಯಕ್ಚುಲಾಗಿ ಸೆಲ್ಫ್ ಮೇಕಪ್ ಇಲ್ಲಿ ಇದೆಲ್ಲದೂ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ಬೋದು, ಆದ್ರೂ ನಿಮಗೆ ಗೊತ್ತಿರಲಿ ಅಂತ ಇದನ್ನ ಹೇಳ್ತಾ ಇದ್ದೀನಿ. ಆರೆಂಜ್ ಕರೆಕ್ಟರ್ ಆದಮೇಲೆ ನಿಮ್ಮ ಫೌಂಡೇಶನ್ ಹಾಕಬೇಕಾಗತ್ತೆ. ಫೌಂಡೇಶನ್ಗಿಂತ ಮುಂಚೆ ನೀವು ಫೇಸ್ನ ಆರೆಂಜ್ ಕಲರ್ ಕರೆಕ್ಟರ್ ಮತ್ತು ಫೌಂಡೇಶನ್ ಮಧ್ಯದಲ್ಲಿ ಫೇಸ್ನ ನ್ಯೂಟ್ರಲೈಸ್ ಅಂತ ಕರೀತಾರೆ, ಮಾಡೋದ್ರಿಂದ ನಿಮ್ಮ ಬೇಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ನ್ಯೂಟ್ರಲೈಸ್ ಹೇಗೆ ಮಾಡೋದು? ನನಗೆ ಆರೆಂಜ್ ಕರೆಕ್ಟರ್ ಹಾಕಿದ್ದೀನಿ, ಆರೆಂಜ್ ಕರೆಕ್ಟರ್ ನಾನು ಬ್ಲೆಂಡ್ ಮಾಡಿದ್ದೀನಿ. ಓಕೆನಾ? ನ್ಯೂಟ್ರಲೈಸರ್ ಅಂತ ಅಂದರೆ ನಿಮ್ಮ ಫೇಸ್ ಶೇಡ್ ಏನು ಬರುತ್ತೆ ಆ ಶೇಡಿಗಿಂತ ಒಂದು 1% or 2% ಕಡಿಮೆ ಇರುವಂಥ ಕಲರ್ ಅಂದರೆ ಡಾರ್ಕೆಸ್ಟ್ ಕಲರ್. ಲೈಟ್ ಅಲ್ಲ, ಲೈಟ್ ಅಂತಂದರೆ ಕನ್ಸಿಲರ್ ಆಗುತ್ತೆ, ಡಾರ್ಕೆಸ್ಟ್ ಕಲರ್ ಅಂತಂದರೆ ನ್ಯೂಟ್ರಲೈಸರು, ಕಾಂಟೋರ್ ಇದೆಲ್ಲ ಡಾರ್ಕೆಸ್ಟ್ ಕಲರಲ್ಲಿ ಹಾಕ್ತಾರೆ. ಓಕೆನಾ? ನನ್ನ ಸ್ಕಿನ್ ಟೋನ್ ಬಂದ್ಕಿಂತ 1% ಕಡಿಮೆ ಇರುವಂಥದ್ದು
ನನ್ನ ಸ್ಕಿನ್ ಟೋನ್ ಆ್ಯಕ್ಚುಲಿ ಈ ಕಲರ್ ಬರುತ್ತೆ ಬಟ್ ನಾನಿವಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋವಂಥದ್ದು ಇದು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ನ್ಯೂಟ್ರಲೈಸರ್ ಅಂತ ಕರೀತಾರೆ. ಇದು ಎಷ್ಟು ಮಟ್ಟಿಗೆ ಗೊತ್ತೋ ಎಷ್ಟು ಜನಕ್ಕೆ ಗೊತ್ತೋ ನಂಗೆ ಗೊತ್ತಿಲ್ಲ. ಇದನ್ನ